ಹಾಯ್ ಆಲ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಇವತ್ತು ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ರೆಸಿಪಿಯಿಂದ ನನ್ನ ವಿಡಿಯೋ ಶುರುವಾಗ್ತಾ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ಏನು ಬೇಕಾದ್ರೆ ಕರಿಬೋದು ನಾವು ಇದನ್ನು. ಸೊ ಇದಕ್ಕೆ ಬ್ಯಾಂಬಿನೋ ವರ್ಮಿಸಲಿನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ. ಇದೇ ರೀತಿ ನಾವು MTR ವರ್ಮಿಸಲಿಯಿಂದ ಕೂಡ ನಾವು ಮಾಡ್ಕೋಬೋದು. ಹಾಗೆ ಇದು ರವೆಯಿಂದ ಮಾಡಿರೋ ಒಂದು ವರ್ಮಿಸಲಿ ಆಗಿರೋದ್ರಿಂದ ನಾವು ಹೇಗೆ ರವೆನ ಹುರ್ಕೋತೀವಿ ಅದೇ ರೀತಿ ವರ್ಮಿಸಲಿ ಕೂಡ ಹುರ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ಇಟ್ಕೊಂಡು ನಾವು ಇದು ಹುರಿಯೋಕೆ ಹಾಕೋಣ. 1.5 ಕಪ್ಪಷ್ಟು ಶಾವಿಗೆ, ಇದು ಸುಮಾರು 4 ಜನಕ್ಕೆ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಂತ ನೋಡಿಕೊಂಡು ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. 1 ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಕೈಯಾಡಿಸ್ತಾ ಹುರ್ಕೋಬೇಕು. ಕೈ ಬಿಟ್ಟರೆ ಇದು ಸೀದು ಹೋಗುತ್ತೆ. ಹಾಗೆ ಕಂಟಿನ್ಯೂಸ್ ಹೀಗೆ ನಾವು ಕೈಯಾಡಿಸ್ತಾ ಹುರ್ಕೋಬೇಕು. ವಿತಿನ್ 3 to 4 ಮಿನಿಟ್ಸಲ್ಲಿ ನಮಗಿದು ರೋಸ್ಟ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಹುರ್ಕೊಂಡ ನಂತರ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ತಣ್ಣಗಾಗೋವರೆಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹಾಗೆ ನಾವು ಯೂಶ್ವಲಿ ಶಾವಿಗೆ ಪಾಯಸ ಮಾಡ್ತೀವಿ, ಬಟ್ ಇದೇ ಒಂದು ಶಾವಿಗೆಯಿಂದ ಬೇರೆ ಬೇರೆ ರೀತಿ ನಾವು ಡಿಶಸ್ನ ಕೂಡ ಮಾಡ್ಕೋಬೋದು. ಚಿತ್ರಾನ್ನ, ಪುಲಾವ್ ಎಲ್ಲ ರೀತಿಯ ತಿಂಡಿಗಳನ್ನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ತೊಗೊಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸುಮಾರು 3 to 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಇದು ಸ್ವಲ್ಪ ಘಮ ಬರೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸಣ್ಣಗೆ ಕಟ್ ಮಾಡಿರೋಂಥ 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಖಾರಕ್ಕೆ 1 ಅಥವಾ 2 ಮೆಣಸಿನಕಾಯಿ ಸೇರಿಸ್ಕೊಂಡ್ರೆ ಸಾಕು. ಹಾಗೆ ಉದ್ದಕ್ಕೆ ಸೀಳ್ಬಿಟ್ಟು ಹಾಕಿದ್ರೆ ಅದರೊಳಗಡೆ ಶಾವಿಗೆ ಸೇರಿಕೊಂಡು ಶಾವಿಗೆ ವೇಸ್ಟ್ ಆಗುತ್ತೆ. ಸೊ ಶಾವಿಗೆ ಬಾತ್ ಮಾಡುವಾಗ ಸ್ವಲ್ಪ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಾಗ ಶಾವಿಗೆ ಅದರೊಳಗಡೆ ಹೋಗಿ ಸೇರಿಕೊಳ್ಳಲ್ಲ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ನಾವು ಇದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಬೀನ್ಸ್, ಕ್ಯಾರೆಟ್, ಕ್ಯಾಬೇಜ್ ಯಾವ್ದು ಬೇಕಾದ್ರೆ ನಾವು ಅದನ್ನು ಹಾಕ್ಕೋಬೋದು. ಸ್ವಲ್ಪ ಪಾರ್ ಬಾಯ್ಲ್ ಮಾಡಿ ಹಾಕ್ಕೋಬೇಕು. ಪಾರ್ ಬಾಯ್ಲ್ ಅಂತಂದರೆ ಹಾಫ್ ಕುಕ್ ಮಾಡಿರೋಂಥ ಒಂದು ವೆಜಿಟೇಬಲ್ಸ್ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಫ್ರೋಝನ್ ಪೀಸ್ ಇತ್ತು ನನ್ನ ಹತ್ರ, ಫ್ರೋಝನ್ ಪೀಸ್ ಹಾಕಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಇದೆರಡು ಬೇಗನೆ ಬೇಯುವಂಥ ತರಕಾರಿ ಆಗಿರುತ್ತೆ. ಸೊ ಒಗ್ಗರಣೆನಲ್ಲಿ 1 ನಿಮಿಷ ಹುರ್ಕೊಂಡು ನಂತರ ನೀರು ಹಾಕಿ ಬೇಯಿಸ್ಕೋಬೋದು. ಆ ಕಡೆ ಅಡುಗೆ ಮನೆಯಿಂದ ವಿಂಡೋ ಓಪನ್ ಆಗಿರೋ ಕಾರಣ ಗಾಳಿ ಬಂತು. ಉಪ್ಪು ಹಾಕಿದ ಕೂಡಲೇ ಎಲ್ಲ ಹೊರಗಡೆ ಚೆಲ್ತು. ಸೊ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು. ಹಾಗೆ ನೀವು ನೋಡ್ತಿರ್ಬೋದು, ಇತ್ತೀಚೆಗೆ ನಾವು ಅರಿಶಿನ ಟೀ ಮಾಡ್ಕೊಂಡು ಕುಡಿತಾ ಇರ್ತೀವಿ. ಇಮ್ಯುನಿಟಿ ಹೆಚ್ಚಾಗಲಿ, ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅರಿಶಿನದಿಂದ ಅಂತ. ಅದರ ಬದಲಾಗಿ ನಾವು ಅಡುಗೆಗಳಲ್ಲಿ ಹೆಚ್ಚಾಗಿ ಅರಿಶಿನ ಬಳಸ್ಕೊತಾ ಹೋದರೆ ಇಮ್ಯುನಿಟಿ ಅದೇ ನಮಗೆ ತಾನಾಗೆ ಸಿಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡೋದಷ್ಟೇ ಅಲ್ಲ, ಹೆಚ್ಚಾಗಿ ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಇರೋಂಥ ಒಂದು ಒಳ್ಳೆ ಮಸಾಲ ಪದಾರ್ಥ ಅಂತಲೇ ಹೇಳ್ಬೋದು. ಸೊ ಎಲ್ಲ ಅಡುಗೆಗಳಿಗೂ ಇದನ್ನು ಬಳಸ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು. ಸೊ ನಾನಿಲ್ಲಿ 1.5 ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೆ. ಅದಕ್ಕೆ ಕರೆಕ್ಟಾಗಿ ಡಬಲ್ ಕ್ವಾಂಟಿಟಿಯಷ್ಟು ಅಂದರೆ 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ನಮಗೆ ಕರೆಕ್ಟಾಗಿ ಆಗುತ್ತೆ ಇದು ಶಾವಿಗೆ. ಎಷ್ಟು ನಾವು ಶಾವಿಗೆ ತೊಗೊಂಡಿರ್ತೀವಿ ಅದಕ್ಕೆ ಡಬಲ್ ನೀರು ಹಾಕ್ಕೊಂಡಾಗ ಉದ್ರಾಗಿ ಆಗೋವಂಥ ಶಾವಿಗೆ ರೆಡಿ ಆಗುತ್ತೆ. ಮ್ಯಾಶಿ ಅನಿಸಲ್ಲ, ನಮಗೆ ನೀರು ಅನಿಸಲ್ಲ, ಕರೆಕ್ಟಾಗಿ ಇದು ಕುಕ್ ಆಗುತ್ತೆ. ಹಾಗೆ ರವೆಯಿಂದ ಉಪ್ಪಿಟ್ಟು ಮಾಡಬೇಕಾದ್ರೆ ನಮಗೆ ನೀರು ಕುದ್ದಿದ ನಂತರನೇ ರವೆ ಹಾಕ್ಕೊಳ್ತಾ ನಾವು ಕೈಯಾಡಿಸ್ತಾ ಇರ್ತೀವಿ. ಬಟ್ ಶಾವಿಗೆಗೆ ಹಾಗಲ್ಲ. ಶಾವಿಗೆ ಹಾಕಿ 1-2 ನಿಮಿಷ ನಾವು ಹೀಗೆ ಮುಚ್ಚಿಟ್ಟಾಗ ತಾನಾಗೆ ಅದು ಬೆಂದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಮಧ್ಯದಲ್ಲಿ ನಾವು ತಿರುಗಿಸೋವಂಥ ಅವಶ್ಯಕತೆ ಇಲ್ಲ. ಜಾಸ್ತಿ ತಿರುಗಿಸ್ತಾ ಹೋದರೆ ಮುದ್ದೆ ಆದಂಗೆ ಆಗುತ್ತೆ. ನೀರು ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ ಮುಚ್ಚಿಟ್ಬೇಡ. ಇನ್ ಬಿಟ್ವೀನ್ ಅದು ಮಧ್ಯದಲ್ಲಿ ಇನ್ನೊಂದು ಸತಿ ತಿರುಗಿಸ್ಬಿಟ್ಬಿಟ್ರೆ ನೀಟಾಗಿ ನೀರೆಲ್ಲ ಹೀರ್ಕೊಂಡು ಕರೆಕ್ಟ್ ಮೆಜರ್ಮೆಂಟಲ್ಲಿ ಕುಕ್ ಆಗಿರುತ್ತೆ. ಅಂದರೆ ಕರೆಕ್ಟಾಗಿ ಇದು ಉದುರಾಗಿ ಬೆಂದಿರುತ್ತೆ. ಸೊ 1 ನಿಮಿಷ ಬಿಟ್ಬೇಡ ಮುಚ್ಚಿಟ್ಟು ನೋಡಿ, ನೀರೆಲ್ಲ ಹೀರ್ಕೊಂಡಿದೆ, ತುಂಬ ಚೆನ್ನಾಗಾಗಿದೆ. ಸೊ ಇದು ಬಿಸಿನಲ್ಲೇ ನಾವು ಸರ್ವ್ ಮಾಡಬಾರ್ದು. ಇದು ಆದಮೇಲೂ ಕೂಡ 1 ನಿಮಿಷ ಬಿಟ್ಟು ನಂತರ ನಾವು ಸರ್ವ್ ಮಾಡಬೇಕಾಗತ್ತೆ. ಬೇಕಿದ್ರೆ ಕೊನೆಯಲ್ಲಿ ಟೇಸ್ಟ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೋದು, ಕೊತ್ತಂಬರಿ ಹಾಕ್ಕೋಬೋದು. 1.5 ಸ್ಪೂನಷ್ಟು ನಾನಿಲ್ಲಿ ನಿಂಬೆ ರಸ ಹಾಕ್ತಾಯಿದ್ದೀನಿ. ಇದೆಲ್ಲ ಆಪ್ಷನಲ್, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ತೆಂಗಿನಕಾಯಿ, ಕೊತ್ತಂಬರಿ ಹಾಗೆ ನಿಂಬೆ ರಸ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಅಂತ ಹಾಕಿದ್ದೀನಿ. ಇಲ್ಲ ಅಂತಂದರೆ ಕೂಡ ಹೀಗೆ ನಾವು ತಿನ್ಬೋದು. ನೋಡಿ, ಒಂದು ಒಳ್ಳೆ ಶಾವಿಗೆ ಭಾತ್ ರೆಡಿಯಾಗಿದೆ. ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತ್ ಏನು ಬೇಕಾದ್ರೆ ನಾವು ತಿಳ್ಕೊಬೋದು. ಸೊ ಇದು ತುಂಬ ರುಚಿಯಾಗುವಂಥ ಒಂದು ರೆಸಿಪಿ, ಹಾಗೆ ತುಂಬ ಕಡಿಮೆ ಸಾಮಾನಿಂದ ಆಗುವಂಥ ಒಂದು ರೆಸಿಪಿ.
ಲಾಕ್ಡೌನ್ ಶುರುವಾದ ಮೇಲೆ ಮನೇಲಿ ಎಲ್ಲರೂ ಇರುವಾಗ ನಾವು ಲೇಡೀಸ್ ಹೆಚ್ಚಿನ ಸಮಯನ ಅಡುಗೆ ಮನೆಯಲ್ಲೇ ಕಳೀತಾ ಇರ್ತೀವಿ. ಸೊ ಹೆಚ್ಚಿನ ಸಮಯ ಅಡುಗೆ ಮನೇಲಿ ಇರ್ತೀವಿ ಅಂತಂದಾಗ ಅಷ್ಟೇ ಗಲೀಜು ಕೂಡ ಆಗ್ತಿರುತ್ತೆ, ಹಾಗೆ ಜಿಟ್ಟು ಕೂಡ ಆಗ್ತಿರುತ್ತೆ. ಸೊ ಮನೇಲಿ ಯಾರು ಗಂಡಸರಿದ್ರೆ ಅವ್ರು ಏನಾರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋದರೆ ಅಡುಗೆ ಮನೆ ಫುಲ್ ಗಲೀಜು ಮಾಡಿ ಬರ್ತಾರೆ. ಟೀ ಮಾಡಿದ್ರೆ ಇಡೀ ಸ್ಟವ್ನ ಕ್ಲೀನ್ ಮಾಡಬೇಕು ಹಾಗಾಗಿರುತ್ತೆ. ಆಗಾಗ ನಾನು ಕ್ಲೀನಿಂಗಿಗೆ ಅಂತಲೇ ಕೆಲವೊಂದಷ್ಟು ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾ ಇರ್ತೀನಿ. ಇವತ್ತು ಕೇವಲ ಒಂದು ಹ್ಯಾಂಡ್ ವಾಶಿಂದ ನಮ್ಮ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಟ್ರೈ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಬಿಸಿ ನೀರಿಗೆ ಸ್ವಲ್ಪ ಹ್ಯಾಂಡ್ ವಾಶ್ ಹಾಕಿ ಅದರಲ್ಲಿ ಒಂದು ಕಾಟನ್ ಬಟ್ಟೆನ ಅದ್ಬಿಟ್ಟು ನಾವು ಅದರಿಂದ ಒರೆಸ್ಕೋಬೋದು. ಅದೇ ಹ್ಯಾಂಡ್ ವಾಶ್ನ ಬಳಸ್ಕೊಂಡು ಅಡುಗೆ ಮನೆ ಟ್ಯಾಪ್ ಇರ್ಬೋದು, ಬಾತ್ರೂಮ್ ಟ್ಯಾಪ್ ಇರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನಾವು ಲೇಡೀಸ್ ಪಾತ್ರೆ ತೊಳೆದ ಮೇಲೆ ಕೈನ ಹಾಗೆ ಬಿಡದೆ ತಕ್ಷಣ ನಾವು ಹ್ಯಾಂಡ್ ವಾಶಿಂದ ಕೈ ತೊಳ್ಕೊಂಡು ಅಥವಾ ಸೋಪಿಂದ ಕೈ ತೊಳ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ವ್ಯಾಸ್ಲಿನ ಹಚ್ಕೋತಾ ಇದ್ದರೆ ಕೈ ಒರಟಾಗಲ್ಲ. ಸೊ ಆಗಾಗ ಪಾತ್ರೆ ಹೆಚ್ಚಾಗಿ ತೊಳಿತಾನೆ ಇರ್ತೀವಿ, ನೀರಲ್ಲಿ ಹೆಚ್ಚಾಗಿರ್ತೀವಿ ಅಂತನವಾಗ ಬಟ್ಟೆ ಒಗೆದ್ಮೇಲೆ ಅಥವಾ ಪಾತ್ರೆ ತೊಳೆದ್ಮೇಲೆ ಕೈಗೆ ಸ್ವಲ್ಪ ಆಯಿಲ್ ಅಥವಾ ವ್ಯಾಸ್ಲಿನ್ನ ಹಚ್ಕೋಬೇಕಾಗತ್ತೆ. ಸೊ ಈ ಹ್ಯಾಂಡ್ ವಾಶಿಂದ ಇವತ್ತು ಟ್ಯಾಪನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಎಲ್ಲಿ ಹಾರ್ಡ್ ವಾಟರ್ ಬರುತ್ತೆ ಅಂದರೆ ಉಪ್ಪು ನೀರು ಬರುತ್ತೆ ಅಲ್ಲಿ ಟ್ಯಾಪ್ಸ್ ಎಲ್ಲ ಬೇಗನೆ ಹಾಳಾಗುತ್ತೆ. ಟ್ಯಾಪ್ ಅಷ್ಟೇ ಇಲ್ಲ, ಬಕೆಟ್ಟು, ಮಗ್ಗು ಏನೇನೆಲ್ಲ ನಾವು ಬಳಸ್ತೀವಿ ಅದೆಲ್ಲ ಬೇಗ ಒಂದು ರೀತಿ ರಸ್ಟ್ ಹಿಡ್ದಂಗೆ ಆಗ್ತಿರುತ್ತೆ. ಅಂದರೆ ಒಂದು ರೀತಿ ಆಗ್ತಾ ಹೋಗುತ್ತೆ. ಸೊ ನಾವು ಟ್ಯಾಪ್ ಹಾಕಿಸಿ ಸುಮಾರು 5 ವರ್ಷ ಆಯಿತು. ನಾವು ಮನೆ ಕಟ್ಟಿಸಿದಾಗ ಹಾಕ್ಸಿದ್ದು. ಸೊ ಇದನ್ನು ಅವಾಗವಾಗ ನಾನು ಹ್ಯಾಂಡ್ ವಾಶಲ್ಲಿ ವಾಶ್ ಮಾಡೋದ್ರಿಂದ, ಕ್ಲೀನ್ ಮಾಡೋದ್ರಿಂದ ಒಂದು ಒಳ್ಳೆ ಶೈನ್ ಇದೆ. ಸೊ ಇದಕ್ಕಿಂತ ನಾವು ಇದಕ್ಕೆ ಮುಂಚೆ ನಿಂಬೆಹಣ್ಣಿಂದ, ವಿನೆಗರಿಂದೆಲ್ಲ ಮತ್ತು ಸೋಡಾಯಿಂದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ಒಂದು ಸಿಂಪಲ್ ಹ್ಯಾಂಡ್ ವಾಶಿಂದ ಕೂಡ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಶೈನ್ ಬರುತ್ತೆ. ಹಾಗೆ ಇದೇ ರೀತಿ 2 ದಿನ ಅಥವಾ 3 ದಿನದವರೆಗೂ ನಮಗೆ ಶೈನ್ ಇರುತ್ತೆ. ಆಗಷ್ಟೇ ಹೊಸದೇ ಹಾಕ್ಸಿದ್ದೀವಿ ಅಂತ ಅನ್ನೋಷ್ಟು ತುಂಬ ಚೆನ್ನಾಗಿ ಶೈನ್ ಕೊಡ್ತಾ ಇದೆ. ಒಂದ್ಸತಿ ನೋಡ್ಕೊಂಡು ಬನ್ನಿ ಎಷ್ಟು ಚೆನ್ನಾಗಿ ಶೈನ್ ಕೊಡುತ್ತೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇದು ಈಸಿ ಅನಿಸುತ್ತೆ. ಕಿಚನಲ್ಲಿ ಇರೋವಂಥ ಟ್ಯಾಪನ್ನು ನಾನು ಒಂದು ಸಿಂಪಲ್ ಹ್ಯಾಂಡ್ ವಾಶಿಂದ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ. ಆದರೆ ಬಾತ್ರೂಮಲ್ಲಿರುವಂಥ ಟ್ಯಾಪ್ಸ್ ಏನಿದೆ ಹಾರ್ಡ್ ವಾಟರಿಂದ ಸಾಕಷ್ಟು ಒಂದು ರೀತಿ ಒರಟಾಗಿದೆ. ಅದ್ರ ಮೇಲೆ ಇರೋ ಒಂದು ಶೈನ್ ಪೂರ್ತಿ ಕಂಪ್ಲೀಟಾಗಿ ಹೊರಟೋಗಿದೆ, ಅಷ್ಟು ಹಾರ್ಡ್ ವಾಟರ್ ಇದೆ. ಸೊ ಈ ಹಾರ್ಡ್ ವಾಟರಿಂದ ಆಗುವಂಥ ಕಲೆನ ತೆಗಿಬೇಕು ಅಂತಂದರೆ ಒಂದು ಸಣ್ಣ ಪೇಸ್ಟ್ ಇದ್ರೆ ಸಾಕು. ಯಾವುದೇ ಪೇಸ್ಟ್ ಆದರೂ ಪರವಾಗಿಲ್ಲ. ಯೂಶ್ವಲಿ ನಾವು ಬೆಳಗ್ಗೆ ಹೊತ್ತು ಹಲ್ಲುಜ್ಜಕ್ಕೆ ಬಳಸುವಂಥ ಪೇಸ್ಟನ್ನೇ ನಾವು ಬಳಸಿ ಇಲ್ಲಿ ಈ ಟ್ಯಾಪನ್ನು ಕ್ಲೀನ್ ಮಾಡ್ಕೋಬೋದು. ಸೊ ಒಂದು ಕೈಯಲ್ಲಿ ಬ್ರಷ್ ಮಾಡ್ತಾ ಇನ್ನೊಂದು ಕೈಯಲ್ಲಿ ನಾವು ಟ್ಯಾಪ್ನ ಕ್ಲೀನ್ ಮಾಡ್ಕೋಬೋದು. ಅಷ್ಟು ಸುಲಭವಾಗಿ ಇದು ಕ್ಲೀನಾಗಿ ನೀಟಾಗಿ ವಾಶ್ ಆಗುತ್ತೆ. ಒಂದು ಸತಿ ಇದನ್ನು ಹಚ್ಚಿಬಿಟ್ಟು ಬಿಡ್ತಾ ಇದ್ದೀನಿ. ಸ್ವಲ್ಪ ಪೇಸ್ಟಿಂದ ಸುಮಾರು 3 ಟ್ಯಾಪನ್ನು ನಾನು ಕ್ಲೀನ್ ಮಾಡಿದ್ದೀನಿ. ನಾವು ಎಷ್ಟು ಹಲ್ಲುಜ್ಜೋದಕ್ಕೆ ತೊಗೋತೀವಿ ಅಷ್ಟೇ ಒಂದು ಪೇಸ್ಟಿಂದ ಅಂದರೆ ಬಾತ್ರೂಮಲ್ಲಿರುವಂಥ ಸುಮಾರು 3-4 ಟ್ಯಾಪ್ ಇರುತ್ತೆ, ಅಷ್ಟು ಟ್ಯಾಪ್ಸ್ನ ನಾವು ಕ್ಲೀನ್ ಮಾಡ್ಕೋಬೋದು. ಸೊ ಫ್ಲಶ್ ಹತ್ರ ಇರ್ಬೋದು, ಈ ಥರ ಶವರ್ದು ಮತ್ತು ಟ್ಯಾಪು ಮತ್ತು ಸಿಂಕ್ ಹತ್ರ ಇರೋವಂಥ ಟ್ಯಾಪ್ ಎಲ್ಲನೂ ಒಂದು ಸಣ್ಣ ಸ್ವಲ್ಪ ಪೇಸ್ಟಿಂದ ಶೈನ್ ಬರೆಸ್ಬೋದು. ಸೊ ಒಂದು ಕೈಯಲ್ಲಿ ಬ್ರಷ್ ಮಾಡ್ತಾಯಿರಿ, ಇನ್ನೊಂದು ಕೈಯಲ್ಲಿ ಟ್ಯಾಪ್ಸ್ನ ಉಜ್ತಾ ಇರಿ. ಎಷ್ಟು ಶೈನಿ ಬರುತ್ತೆ ನೋಡ್ಕೊಂಡು ಬನ್ನಿ. ಸ್ನಾನಕ್ಕೆ ಹೋದಾಗ ಅಥವಾ ಬ್ರಷ್ ಮಾಡುವಾಗ ಇದೊಂದು ಸಣ್ಣ ಕೆಲಸ ನಾವು ಮಾಡ್ಕೊಂಡು ಬಂದರೆ ನಮಗೆ ಅದಕ್ಕೆ ಅಂತಲೇ ಟೈಮ್ನ ಮೀಸಲಿಡಬೇಕು ಅಂತನೋ ತಪ್ಪುತ್ತೆ. ಸೊ ಎಷ್ಟು ಬೇಗ ಕ್ಲೀನ್ ಆಯಿತು ನೋಡಿದ್ರಲ್ಲ ನೀವೇ. ಯಾವುದೇ ಒಂದು ಡೇಟ್ ಬಾರ್ ಆಗಿರೋವಂಥ ಪೇಸ್ಟನ್ನ ಕೂಡ ನಾವು ಬಳಸ್ಕೊಂಡು ಈ ರೀತಿ ಟ್ಯಾಪ್ನ ಕ್ಲೀನ್ ಮಾಡಿಕೊಂಡು ನಮ್ಮ ಒಂದು ಸಮಯನ ಉಳಿಸ್ಕೊಳ್ಳೋದಷ್ಟೇ ಅಲ್ಲ, ಬೇಗ ಯಾವುದೇ ಒಂದು ಬೇರೆ ಪ್ರಾಡಕ್ಟ್ನ ಬಳಸದೆ ಇರೋವಂಥ ಸಾಮಾನಿಂದನೇ ನಾವು ನಮ್ಮ ಕಿಚನ್ ಇರ್ಬೋದು, ಅಡುಗೆ ಮನೆ ಇರ್ಬೋದು ಸ್ವಚ್ಛವಾಗಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಒಂದು ರೀತಿ ಶೈನ್ ಅಷ್ಟೇ ಅಲ್ಲ, ಮಿರರ್ ಥರ ಎಫೆಕ್ಟ್ ಬರ್ತಾ ಇದೆ. ಅಷ್ಟು ಒಂದು ಕ್ಲೀನಾಗಿ ಇದ್ರ ಮೇಲಿರೋಂಥ ಮಾರ್ಕ್ ಇರ್ಬೋದು, ಉಪ್ಪು ನೀರಿಂದ ಆಗಿರೋವಂಥ ಡಾಟ್ ಆಗಿತ್ತು, ಅದೆಲ್ಲ ಹೋಗಿದೆ. ತುಂಬ ಈಸಿಯಾಗಿ ನಾವು ಟ್ಯಾಪ್ಸ್ನ ಪೇಸ್ಟಿಂದ ಕೂಡ ಕ್ಲೀನ್ ಮಾಡ್ಕೋಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಏನೋ ಕೆಲಸ ಮುಗಿಸ್ಕೊಂಡು ಕಿಚನ್ ಕೆಲಸ ಮುಗಿಸಿ ಇವಾಗ ಕೂತ್ಕೊಂಡಿದ್ದೀನಿ. ಯಾವಾಗಲೂ ನೀವು ಡೇ ಆ್ಯಂಡ್ ಡೇಟ್ ಹೇಳಲ್ಲ, ಪ್ಲೀಸ್ ಡೇ ಆ್ಯಂಡ್ ಡೇಟ್ ಹೇಳಿ ಅಂತ ಹೇಳ್ತಾ ಇದ್ರು. ಇವತ್ತು ಬುಧವಾರ,
ಸೊ ಬುಧವಾರದ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಒಂದು ಬ್ರೆಡ್ ರೆಸಿಪಿ ನಾನು ಮಾಡ್ತಾ ಇದ್ದೆ. ಮಾಡೋಕ್ಕೆ ಮುಂಚೆ ಅಡುಗೆ ಮಾಡಬೇಕು, ಅಡುಗೆ ಮಾಡಿ ನಂತರ ಬ್ರೆಡ್ ರೆಸಿಪಿ ಮಾಡ್ತೀನಿ. ನಂತರ ಒಂದು ಮನೆಯಲ್ಲೇ ಪಿಜ್ಜಾ ಮನೇಲಿ ಮಾಡಿರೋಂಥ ಬ್ರೆಡ್ಡನ್ನು ಬಳಸ್ಕೊಂಡು ಪಿಜ್ಜಾ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿಚನ್ ಕ್ಲೀನ್ ಮಾಡ್ಬೇಕಾದ್ರೆ ಹೇಳೋಣ, ಅದೆಲ್ಲ ಹೇಳ್ತಾ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಟ್ಯಾಪ್ ಕ್ಲೀನಿಂಗ್ ಇರ್ಬೋದು, ಕಿಚನ್ ಕ್ಲೀನಿಂಗ್ ಇರ್ಬೋದು, ಮಾಡೋಕ್ಕೆ ಮುಂಚೆ ಮಾತಾಡ್ತಾನೆ ಹೇಳೋಣ ಅಂದ್ಕೊಂಡೆ. ಪಕ್ಕದ ಬಿಲ್ಡಿಂಗಿಂದ ನಾಯ್ಸ್ ಕೇಳಿಸ್ತಾ ಇತ್ತು, ಗಲಾಟೆ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಜಗಳ ಆಡ್ತಾ ಇದ್ದಾರೆ. ಸೊ ಜಗಳದ ಸೌಂಡ್ ಕೇಳಿಸ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು ವಿಡಿಯೋ ಮಾಡಲಿಲ್ಲ. ಸೊ ಈ ವಿಷಯವಾಗಿ ಇವತ್ತೊಂದು ಒಂದು ವಿಷಯವಾಗಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇ ನ್ಯೂಸ್ ನೋಡಬೇಕಾದ್ರೂ ಕೂಡ ಹಾಗೆ ಆಯಿತು. ಸುಮಾರು ಇವಾಗ ಕೇಸಸ್ ಈಗ ಡಿವೋರ್ಸ್ವರೆಗೂ ಹೋಗ್ತಾ ಇದೆ ಅಂತಂದರು. ಯಾತಕ್ಕೆ ರೀಸನ್ ಅಂತಂದರೆ, ಎಲ್ಲರೂ ಮನೇಲಿರುವಾಗ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಎಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಎಲ್ಲರೂ ಮನೇಲಿ ಇರಬೇಕಾದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಜಗಳ ಆಗುತ್ತೆ. ಸೊ ಪ್ರಿಯಂಗೆ ಇವತ್ತು 11 ಗಂಟೆಯಿಂದ ಕ್ಲಾಸ್ ಇತ್ತು. ಕ್ಲಾಸ್ ಮುಗಿಸ್ಕೊಂಡು ಎಕ್ಸಾಮ್ ಪ್ರಿಯಾ ಹಾಯ್ ಪ್ರಿಯಂಗೆ ಇವಾಗ ಕ್ಲಾಸ್ ಜೊತೆಗೆ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ. ಇಂಟರ್ನಲ್ಸ್ ಎಕ್ಸಾಮ್ ನಡೀತಾ ಇದೆ. ಬೆಳಗ್ಗೆ ಸಂಜೆ ಎರಡು ಟೈಮು ಕ್ಲಾಸ್ ಇರುತ್ತೆ, ಮತ್ತೆ ಮಧ್ಯದಲ್ಲಿ ಇಂಟರ್ನಲ್ ಎಕ್ಸಾಮ್ ಕೂಡ ಇರುತ್ತೆ. ಈಗ ಅವ್ರಿಗೆ ಹೆಂಗೆ ಅನಿಸ್ತಿದೆ ಅಂತಂದರೆ, ಮನೇಲೇ ಇರಬೇಕು, ಮನೇಲೇ ಕ್ಲಾಸ್ ಅಟೆಂಡ್ ಮಾಡಬೇಕು, ಮನೆಯಲ್ಲೇ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತನ್ನುವಾಗ ಇಬ್ರಿಗೂ ಕ್ಲಾಸ್ ನಡೀತಾ ಇದೆ. ಸೊ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡುವಾಗ, ಅಂದರೆ ಬ್ಯುಸಿ ಇರುವಾಗ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಲ್ಲ. ಬ್ಯುಸಿ ಇಲ್ಲ ಅಂತಂದಾಗ ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇವಾಗ ಅದೇ ನಡೀತಾ ಇರೋದು. ಸೊ ಬ್ಯುಸಿಯಾಗಿ ಇಟ್ಕೊಳ್ಳೋದು, ನಮ್ಮನ್ನು ನಾವು ಬ್ಯುಸಿ ಇಟ್ಕೋಬೇಕು. ಫ್ರೀ ಇತ್ತು ಅಂತಂದಾಗ ಏನೇನೋ ತಲೆಗೆ ಬರುತ್ತೆ, ಜಗಳ ಶುರುವಾಗುತ್ತೆ. ಅಥವಾ ಮನೇಲಿ ಯಾರು ಒಬ್ಬರೇ ಕೆಲಸ ಮಾಡ್ತಾಯಿದ್ರೆ ಬೇರೆಯವ್ರು ಕೂತ್ಕೊಂಡಿದ್ದಾಗ ಸ್ವಲ್ಪ ಇರಿಟೇಟ್ ಆಗುತ್ತೆ, ಜಗಳ ಶುರುವಾಗುತ್ತೆ. ಸೊ ಮಕ್ಕಳಿರುವಾಗ ಒಬ್ರಿಗೆ ಎಲ್ಲ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನಿಭಾಯಿಸೋದು ಕಷ್ಟ ಇರುವಾಗ ಮನೇಲಿ ಬೇರೆಯವರು ಕೂಡ ಹೆಲ್ಪ್ ಮಾಡೋದು ತುಂಬ ಮುಖ್ಯ. ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಒಂದು ಲೆವೆಲ್ಗೆ ಹೆಂಗೆ ಚೇಂಜ್ ಆಗಿದೆ ಅಂತಂದರೆ, ಎಲ್ಲ ಕೋರ್ಟ್ ಮೆಟ್ಲವರೆಗೂ ಹೋಗ್ತಾ ಇದೆ. ನಿನ್ನೆ ನ್ಯೂಸಲ್ಲಿ ಅದೇ ಹೇಳಿದಾಗೆ ಸಾಕಷ್ಟು ಇವಾಗ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಈ ಲಾಕ್ಡೌನ್ ದಿಸೆಯಿಂದಾಗಿ ಡಿವೋರ್ಸ್ಗಳು ಕೂಡ ತುಂಬ ಜಾಸ್ತಿ ಆಗಿರೋ ಕಾರಣ ಯಾವಾಗ ಇದೆಲ್ಲ ಮುಗಿಯುತ್ತೆ ಅನ್ನೋ ಥರ ಆಗಿದೆ. ಎಲ್ಲರಿಗೂ ಒಂದು ರೀತಿ ಕಟ್ಟಾಗ್ದಂಗೆ, ಮಕ್ಕಳಿಗೂ, ದೊಡ್ಡವ್ರಿಗೂ, ಗಂಡಸ್ರಿಗೂ, ಕೆಲಸ ಮಾಡೋರಿಗೂ ಎಲ್ರಿಗೂ ಒಂದು ರೀತಿ ಕಟ್ಟಾಗ್ದಂಗೆ ಅನಿಸ್ತಿದೆ. ಸೊ ಎಷ್ಟೇ ನಾವು ಲಾಕ್ಡೌನ್ ಮಾಡಿದ್ರು, ಎಷ್ಟೇ ನಾವು ಏನು ಕೊರೋನಾ ವೈರಸ್ನ ಅವಾಯ್ಡ್ ಮಾಡಬೇಕು ಅಂದಷ್ಟು ಇನ್ನು ಜಾಸ್ತಿನೇ ಆಗ್ತಾಯಿದೆ. ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಹೆಚ್ಚಾಗಿ ನಮ್ಮನ್ನೇ ನಾವು ಜಾಸ್ತಿ ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಯಾವಾಗ ಫ್ರೀ ಇರುತ್ತೆ ಆವಾಗಲೇ ಮೈಂಡ್ ಡೈವರ್ಟ್ ಆಗುತ್ತೆ, ಜಗಳಗಳಾಗುತ್ತೆ. ಈ ಥರ ಹೆಚ್ಚಿಗೆ ಏನು ಡಿವೋರ್ಸ್ ಕೇಸಸ್ ಜಾಸ್ತಿ ಆಗುತ್ತೆ. ಮಾತಾಡುವಾಗಲೂ ಅಥವಾ ಜಗಳ ಆಡುವಾಗಲೂ ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡು, ಅಕ್ಕಪಕ್ಕ ಮಕ್ಕಳಿರುವಾಗ ನಾವು ಮಕ್ಕಳು ಕೊಡುವ ಕಡೆಗೂ ಗಮನ ಕೊಡಬೇಕಾಗತ್ತೆ. ಆದಷ್ಟು ಸಣ್ಣ ಮಕ್ಕಳಿರುವಾಗ ಮಕ್ಕಳು ಜಾಸ್ತಿ ನಮ್ಮನ್ನು ಫಾಲೋ ಮಾಡ್ತಿರ್ತಾರೆ ಅಥವಾ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅನ್ನೋವಾಗ, ಜಗಳ ಆಡುವಾಗ ಆದಷ್ಟು ಮಕ್ಕಳ ಮುಂದೆ ಜಗಳ ಆಡದೇ ಇರೋದು ಒಳ್ಳೆಯದು. ಸೊ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಇವಾಗಲೇ ಸರಿ ಮಾಡ್ಕೊಳ್ಳಿ. ಯಾರಾದ್ರೂ ಜಗಳ ಶುರುವಾಗಿದ್ದರೆ, ಇಬ್ಬರಲ್ಲಿ ಯಾರು ಒಬ್ಬರು ಸೈಲೆಂಟ್ ಆದರೆ ಅದು ಕಂಟಿನ್ಯೂ ಆಗೋದೇ ತಪ್ಪತ್ತೆ. ಈ ಒಂದು ಗಲಾಟೆಗಳನ್ನ ಆಗೋದಕ್ಕೆ ಅವಕಾಶ ಮಾಡಿಕೊಡದೆ ಹೆಚ್ಚಾಗಿ ನಾವು ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಮಕ್ಕಳ ಕಡೆಗೂ ಗಮನ ಕೊಡ್ತಾ ನಮ್ಮ ಫ್ಯಾಮಿಲಿ ಬಾಂಡಿಂಗನ್ನು ಹೆಚ್ಚು ಮಾಡ್ಕೋಬೇಕೇ ಹೊರತು ಡಿವೋರ್ಸ್ವರೆಗೂ ಹೋಗಬಾರ್ದು. ಸೊ ಪ್ಲೀಸ್ ಈ ಥರದ್ದು ಒಂದು ಗಲಾಟೆಗಳನ್ನ ಎಲ್ಲೇ ಏನು ಆಗದೇ ಇರೋ ಹಾಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಲಾಕ್ಡೌನ್ ಮುಗಿಯುತ್ತೆ, ಅಲ್ಲಿವರೆಗೂ ನಾವು ನಮ್ಮನ್ನು ನಾವು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಗಂಡಸರಾಗಲಿ ಹೆಂಗಸರಾಗಲಿ ಮನೆ ಕೆಲಸ ಇರ್ಬೋದು, ಮಕ್ಳ ಕೆಲಸ ಇರ್ಬೋದು, ಸ್ವಲ್ಪ ಇನ್ವಾಲ್ವ್ ಆಗಿ ಮಾಡಿಕೊಂಡಾಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ತಪ್ಪಿಸ್ಬೋದು. ಸೊ ಬನ್ನಿ ರೆಸಿಪಿ ಮಾಡೋಣ. ನೆಕ್ಸ್ಟ್ ರೆಸಿಪಿಗೆ ಹೋಗ್ತಾ ಇದ್ದೀನಿ. ಆ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೀವು ಕೂಡ ಟ್ರೈ ಮಾಡಿದ್ಮೇಲೆ ಫೋಟೋ ಕಳಿಸಿ. ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಬನ್ನಿ ರೆಸಿಪಿಗೆ ಹೋಗೋಣ. ವೀಟ್ ಬ್ರೆಡ್ ಅಥವಾ ಗೋಧಿ ಹಿಟ್ಟಿನ ಬ್ರೆಡ್ ಮಾಡಲಿಕ್ಕೆ ನಾನು ಇಲ್ಲಿ 3 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಸಾಮಾನ್ಯವಾಗಿ ಚಪಾತಿಗೆ ಬಳಸುವಂಥ ಗೋಧಿ ಹಿಟ್ಟು. ಸೊ ನಿಮಗೆ ಕಪ್ ಇಲ್ಲ ಅಂತಂದರೆ ಮೆಜರ್ಮೆಂಟು ಯಾವುದು ಟೀ ಕಪ್ ಇರುತ್ತೆ ಆ ಮೆಜರ್ಮೆಂಟಲ್ಲಿ ತೊಗೋಬೋದು. 1 ಸ್ಪೂನಷ್ಟು ಸಕ್ಕರೆ ಪುಡಿ, 1 ಸ್ಪೂನಷ್ಟು ಉಪ್ಪಿನ ಪುಡಿ, ಇದಿಷ್ಟನ್ನು ಸೇರಿಸ್ಕೊಂಡು 1/4 ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡಾ, ಇಡ್ಲಿ ದೋಸೆ ಎಲ್ಲ ಮಾಡಬೇಕಾದ್ರೆ ಬಳಸುವಂಥ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಪ್ಯಾಕೆಟಷ್ಟು ಈನೋ. ಇಲ್ಲಿ ನಾವು ಈಸ್ಟನ್ನು ಬಳಸದೆ ಬ್ರೆಡ್ಡನ್ನು ಮಾಡೋಣ. ವೀಟ್ ಬ್ರೆಡ್ ತುಂಬ ಚೆನ್ನಾಗಿರುತ್ತೆ, ಆದರೆ ಮೈದಾ ಹಿಟ್ಟಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟಲ್ಲಿ ಡಿಫರ್ ಆಗುತ್ತೆ. ಬಟ್ ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ವಿತೌಟ್ ಈಸ್ಟ್, ವಿತೌಟ್ ಬಟರ್, ವಿತೌಟ್ ಎಗ್ ನಾವು ಈ ಬ್ರೆಡ್ಡನ್ನು ಮಾಡೋಣ. ಸೊ ಇದೇ ರೀತಿ ನಾವು ಮೈದಾ ಹಿಟ್ಟಿಂದ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಈನೋ ಹಾಕಿರೋ ಜೊತೆಗೆ ಇದು ಫರ್ಮೆಂಟೇಷನ್ ಬರಬೇಕು ಅಂತಂದರೆ ನಾವು ಮೊಸರು ಬಳಸಬೇಕಾಗತ್ತೆ. ಮೊಸರು ಡೈರೆಕ್ಟಾಗಿ ಬಳಸೋಕ್ಕಿಂತಲೂ ಮಜ್ಜಿಗೆ ಮಾಡಿಕೊಂಡು ನಾವು ಇದನ್ನು ಬಳಸ್ಕೊಳ್ಳೋಣ.
1/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಇದನ್ನು 2 ಕಪ್ಪಷ್ಟು ಬರೋ ಹಾಗೆ ಮಜ್ಜಿಗೆ ಮಾಡ್ಕೊಳ್ಳೋಣ. ಸೊ 1/4 ಕಪ್ಗೆ ನಾನು 1/4 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಯಾವುದೇ ಬಟರ್ನ ನಾನು ಬಳಸ್ತಾ ಇಲ್ಲ, ಹಾಗೆ ಯಾವುದೇ ಎಣ್ಣೆ ಆಗಲಿ ಅಥವಾ ಮೊಟ್ಟೆ ಆಗಲಿ ಏನು ಬಳಸ್ದೆ, ತುಂಬ ಸಿಂಪಲ್ಲಾಗಿ. ಹಾಗೆ ಇದನ್ನು ಫರ್ಮೆಂಟೇಷನ್ ಮಾಡೋಕ್ಕೂ ಇಡೋ ಹಾಗಿಲ್ಲ, ತಕ್ಷಣವೇ ಮಾಡ್ಕೋಬೋದು. ತುಂಬ ಈಸಿಯಾಗಿರೋವಂಥ ಒಂದು ರೆಸಿಪಿ. ಮೈಕ್ರೋವೇವಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಸ್ಟವಲ್ಲೂ ಇದನ್ನು ಕುಕ್ಕರಲ್ಲಿ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮಜ್ಜಿಗೆ ಸುಮ್ಮನೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ನಾವು ಬೆಣ್ಣೆ ಬರೋವರೆಗೂ ಕಡಿಯೋವಂಥ ಅವಶ್ಯಕತೆ ಇಲ್ಲ. ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದು ಹಿಟ್ಟಿಗೆ ಸ್ವಲ್ಪನೇ ನಾವು ಮಜ್ಜಿಗೆನ ಹಾಕೋತಾ ಕಲಿಸ್ಕೊಳ್ಳೋಣ. ಸೊ ನೋಡಿದ್ರಲ್ಲ, 2-3 ಕಪ್ಪಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ತೊಗೋಬೇಕು. ಹಾಗೆ ಅದರ ಜೊತೆಗೆ 1 ಸ್ಪೂನ್ ಸಕ್ಕರೆ ಪುಡಿ, 1 ಸ್ಪೂನ್ ಉಪ್ಪಿನ ಪುಡಿ, ಸ್ವಲ್ಪ ಸಕ್ಕರೆ ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇದು ಮೈಲ್ಡಾಗಿ ಸ್ವಲ್ಪ ಟೇಸ್ಟ್ ಕೊಡಲಿ ಅನ್ನೋಕ್ಕೋಸ್ಕರ ಒಂಚೂರು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ಹಾಗೆ 1/4 ಸ್ಪೂನಷ್ಟು ಅಡುಗೆ ಸೋಡಾ, 1 ಪ್ಯಾಕೆಟು ಈನೋ ಫ್ರೂಟ್ ಸಾಲ್ಟ್ ಅದಷ್ಟನ್ನು ಹಾಕ್ಕೊಂಡು 1/4 ಕಪ್ಪಷ್ಟು ಮೊಸರಿಗೆ 2 ಕಪ್ ಆಗೋ ಹಾಗೆ ಮಜ್ಜಿಗೆ ಮಾಡಿಕೊಂಡು ಅದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ತುಂಬ ಒಂದು ಅಂಟಂಟಾಗಿ ಬರುವಂಥ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇದನ್ನು ನಾವು ಹೆಚ್ಚಾಗಿ ನೀಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಅಂದರೆ ನಾವು ನಾದ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ. ತಕ್ಷಣವೇ ನಾವು ಬ್ರೆಡ್ ಮಾಡಲಿಕ್ಕೆ ಇಡ್ಬೋದು. ಸೊ ನಾವಿಲ್ಲಿ ಆಲ್ರೆಡಿ ಪ್ರೀ ಹೀಟ್ ಮಾಡೋಕ್ಕೂ ಇಟ್ಟಿದ್ದೀನಿ ಮೈಕ್ರೋವೇವ್. 180 ಡಿಗ್ರಿನಲ್ಲಿ ಪ್ರೀ ಹೀಟ್ ಇಡೋಣ. ಕುಕ್ಕರನ್ನು ಕೂಡ 10 ನಿಮಿಷ ಮುಂಚೆ ಬಿಸಿಗಿಡಬೇಕಾಗತ್ತೆ. ಸೊ ಲಿಡ್ಡಲ್ಲಿರೋವಂಥ ಗ್ಯಾಸ್ಕೆಟ್ ಮತ್ತು ವೆಯ್ಟನ್ನು ತೆಗೆದು ಕ್ಯಾಪನ್ನು ಮುಚ್ಚಿ ಪ್ರೀ ಹೀಟ್ಗೆ ಕುಕ್ಕರ್ನೂ ಇಟ್ಟಾಯಿತು. ಸೊ ಇಷ್ಟ ಆದರೆ ಸಾಕು. ನಮಗೆ ಈ ಥರ ಅಂಟಂಟಾಗಬೇಕು, ಹೀಗೆ ಕೈಗೆ ಹೀಗೆ ನಮಗೆ ಈ ಥರ ಅಂಟಾಗಿ ಸಿಗಬೇಕು. ಮಜ್ಜಿಗೆ ಇನ್ನು ಸ್ವಲ್ಪ ಉಳಿದಿದೆ, ಹಾಗಾಗಿ ನಾನು ಹೇಳಿದ್ದು ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ ಅಂತ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ತುಂಬ ತೆಳುವಾಗತ್ತೆ ಬೇಡ. ಇಷ್ಟೇ ಮಜ್ಜಿಗೆ ಉಳಿದಿರೋದು. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಉಳಿಸ್ಕೊಂಡಿರೋಂಥ ಮಜ್ಜಿಗೆನ ನಾವು ಬೇರೆದಕ್ಕೆ ಬಳಸ್ಕೊಳ್ಳೋಣ. ನಿಮ್ಮ ಹತ್ರ ಯಾವುದಾದ್ರು ಸಿಲಿಕಾನ್ ಈ ಥರದ್ದು ಮೋಲ್ಡ್ ಇದ್ರೂ ಪರವಾಗಿಲ್ಲ, ಅಥವಾ ಯಾವುದೇ ಮೋಲ್ಡ್ ನಾವು ಬಳಸ್ಕೊಂಡು ಈ ಬ್ರೆಡ್ನ ಮಾಡ್ಬೋದು. ಅಥವಾ ಪಾತ್ರೆ, ಸಿಲ್ವರ್ ಪಾತ್ರೆ ಇದ್ದರೆ ಸಿಲ್ವರ್ ಪಾತ್ರೆ ಅಂದರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನಾವು ಅದನ್ನು ಬಳಸ್ಕೋಬೋದು. ಸಿಲ್ವರ್ ಅಂದರೆ ಬೆಳ್ಳಿ ಅಂತಲ್ಲ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಬಳಸ್ಕೋಬೋದು. ಹಾಗೆ ಈ ಥರ ಗ್ಲಾಸಲ್ಲಿ ಕೂಡ ನಾವು ಮಾಡ್ಕೋಬೋದು. ಒಂದೇ 1 ಸ್ಪೂನಷ್ಟು ಎಣ್ಣೆನ ನಾನು 3ಕ್ಕೂ ಹಾಕೋತಾ ಇದ್ದೀನಿ. ಒಂದೊಂದು ಚೂರು ಎಣ್ಣೆ ಹಾಕ್ಕೊಂಡು, ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದ್ರೂ ಹಚ್ಕೋಬೋದು. ಇದು ಅಂಟಬಾರದು ಅನ್ನೋಕ್ಕೋಸ್ಕರ ಮಾತ್ರ ನಾನಿಲ್ಲಿ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀನಿ. ಗ್ಲಾಸಲ್ಲೂ ಸ್ವಲ್ಪ ನೀಟಾಗಿ ಮೇಲ್ಗಡೆವರೆಗೂ ಇದು ಉಬ್ಬತ್ತೆ, ಹಾಗಾಗಿ ಮೇಲ್ಗಡೆವರೆಗೂ ಹಚ್ಕೋಬೇಕು. ಸೊ ಸಿಲಿಕಾನ್ ಇದು ಮೌಲ್ಡ್ಗೆ ನಾವು ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದರೂ ಅಂಟಬಾರದು ಅನ್ನೋಕ್ಕೋಸ್ಕರ ಸ್ವಲ್ಪ ನಾನಿಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನಮಗೆ ಬೇಕ್ರಿಗಳಲ್ಲಿ ಮೈದಾ ಹಿಟ್ಟಿನ ಬ್ರೆಡ್ ಸಿಗುತ್ತೆ, ಆದರೆ ಗೋಧಿಯಿಂದ ಮಾಡುವಂಥ ಬ್ರೆಡ್ ಹೆಚ್ಚಾಗಿ ಸಿಗಲ್ಲ. ಸೊ ನಾವು ಈ ರೀತಿ ಒಂದು ಹೆಲ್ದಿಯಾಗಿರೋಂಥ ಬ್ರೆಡ್ನ ಮನೆಯಲ್ಲೇ ಮಾಡಿಕೊಂಡು ಆ ಬ್ರೆಡ್ಡಿಂದನೇ ಬೇರೆ ಡಿಶಸ್ನ ನಾವು ಮಾಡ್ಕೋಬೋದು. ಮಾರ್ನಿಂಗಲ್ಲಿ ಸ್ಯಾಂಡ್ವಿಚ್ ಮಾಡಲಿಕ್ಕೆ ಅಥವಾ ಬ್ರೆಡ್ ರೋಸ್ಟ್ ಮಾಡಲಿಕ್ಕೆ ಏನು ಬೇಕಾದ್ರೂ ಮಾಡಿಕೊಂಡು ನಾವು ಈ ರೆಸಿಪಿಯಿಂದ ಇನ್ನೂ ಬೇರೆ ವೆರೈಟೀಸ್ ಆಫ್ ಡಿಶಸ್ನ ಮಾಡ್ಕೋಬೋದು. ಅಥವಾ ಸಂಜೆ ಟೈಮಲ್ಲಿ ಹಾಗೆ ಬೆಣ್ಣೆ ಹಚ್ಕೊಂಡು ಕೂಡ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ವೀಟ್ ಬ್ರೆಡ್ಡನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಬಹುಶಃ ಗೋಧಿ ಹಿಟ್ಟಿನ ಬ್ರೆಡ್ ಯಾರಿಗೂ ಇಷ್ಟ ಆಗಲ್ಲ, ಒಂದು ರೀತಿ ಅದರದ್ದೇ ಒಂದು ಟೇಸ್ಟ್ ಡಿಫರ್ ಬಂದೇ ಬರುತ್ತೆ. ಸೊ ಒಂದು ಹೆಲ್ದಿ ಬೇಕು ಅಂತಂದರೆ ಈ ರೀತಿ ಒಂದು ಗೋಧಿ ಹಿಟ್ಟಿನ ಬ್ರೆಡ್ಡನ್ನು ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಸೊ ಎರಡಕ್ಕೂ ಸ್ವಲ್ಪ ಹಾಕಿ ಫಿಲ್ ಮಾಡಿದ್ದೀನಿ. ಆದಷ್ಟು ಗ್ಯಾಪ್ನ ಕೊಡಬೇಕು, ಮೇಲ್ಗಡೆ ಸ್ವಲ್ಪ ರೈಸ್ ಆಗುತ್ತೆ, ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಇದಕ್ಕೆ ಮೋಲ್ಡಲ್ಲಿ ಹಾಕಿ ನಾವು ಇದು ಕುಕ್ ಮಾಡಿ ಅಂದರೆ ಬೇಕ್ ಮಾಡಲಿಕ್ಕೆ ಇಡೋಣ. ಮೇಲಿಂದ ಸ್ವಲ್ಪ ಹಾಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಹಾಲು ಹಚ್ಚೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ಸೊ ಇಲ್ಲಿ ಮೊಟ್ಟೆ ಬೇಕಾದ್ರೆ ಹಚ್ಕೋಬೋದು, ಮೊಟ್ಟೆ ಹಚ್ಚೋದ್ರಿಂದನೂ ಕೂಡ ಒಂದು ಒಳ್ಳೆ ಕಲರ್ ಬರುತ್ತೆ. ಇಲ್ಲಿ ಮೊಟ್ಟೆ ಯೂಸ್ ಮಾಡ್ತೀರಾ ಅನ್ನೋಕ್ಕೋಸ್ಕರ ಹಾಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಮೇಲಿಂದ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಏನು ಬೇಕಾದರೂ ಹಾಕ್ಕೋಬೋದು, ಇದು ಆಪ್ಷನಲ್. ಸ್ವಲ್ಪ ಬ್ರೆಡ್ ತಿನ್ನುವಾಗ ಕ್ರಂಚಿಯಾಗಿ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ ಪ್ರೀ ಹೀಟ್ ಮಾಡಿರೋಂಥ ಅವನಲ್ಲಿ ಬ್ರೆಡ್ಡನ್ನು ಇಡ್ತಾ ಇದ್ದೀನಿ. 180 ಡಿಗ್ರಿನಲ್ಲಿ ಪ್ರೀ ಹೀಟ್ ಮಾಡಿದ್ವಿ. ಇದನ್ನು 30 ಮಿನಿಟ್ಸ್ಗೆ ನಾನು ಟೈಮ್ ಸೆಟ್ ಮಾಡಿದ್ದೀನಿ. ಹಾಗೆ ಕುಕ್ಕರ್ ಕೂಡ 10 ನಿಮಿಷ ಬಿಸಿ ಮಾಡಿಟ್ಟಿದ್ದೀವಿ. ನಾನೊಂದು ಸಣ್ಣ ಮಿಸ್ಟೇಕ್ ಮಾಡಿದೆ. ಕುಕ್ಕರ್ ಬಿಸಿ ಇಡುವಾಗಲೇ ಇಲ್ಲಿ ಸ್ಟ್ಯಾಂಡ್ ಮತ್ತು ಪ್ಲೇಟನ್ನು ಇಡಬೇಕಾಗಿತ್ತು. ಸೊ ಹರಿನಲ್ಲಿ ನಾನು ಸ್ವಲ್ಪ ಮರ್ತೆ. ಸೊ ಈನು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಮೋಲ್ಡ್ಗೆ ಹಾಕಿಡಬೇಕಾಗಿತ್ತು, ಆ ಅರ್ಜೆಂಟಲ್ಲಿ ಮರ್ತಿದ್ದೆ. ಕುಕ್ಕರ್ ಬಿಸಿಗಿಡುವಾಗಲೇ ಸ್ಟ್ಯಾಂಡ್ ಮತ್ತು ಪ್ಲೇಟನ್ನು ಹಾಕಿ ಬಿಸಿಗಿಡಿ. ಇಲ್ಲಿ ಸ್ವಲ್ಪ ಟೈಮ್ ಡಿಫರ್ ಆಯಿತು ನನಗೆ, ಇಲ್ಲಾಂದರೆ ಎರಡು ಸೇಮ್ ಟೈಮಲ್ಲಿ ಬೇಕಾಗ್ತಾಯಿತ್ತು. ಸೊ ಇದ್ರದ್ದು ಲಿಡ್ಡಲ್ಲಿರೋವಂಥ ಗ್ಯಾಸ್ಕೆಟನ್ನು ನಾನು ತೆಗ್ದಿದ್ದೀನಿ, ಮತ್ತು ವೆಯ್ಟನ್ನು ಕೂಡ ನಾವು ತೆಗ್ದಿದ್ದೀವಿ. 30 ಮಿನಿಟ್ಸ್ ಟೈಮ್ ಸೆಟ್ ಮಾಡ್ಕೊಂಡಿದ್ದೀವಿ.
ಕೆಲವು ಮೈಕ್ರೋವೇವು ಒಂದು ರೀತಿ ಟೈಮ್ ಡಿಫರ್ ಆಗುತ್ತೆ. ಇನ್ ಬಿಟ್ವೀನ್ ನಾವು ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಸೊ 30 ಮಿನಿಟ್ಸ್ ಕರೆಕ್ಟಾಗಿ ಇದು ಬೇಕಾಗಿತ್ತು ನೋಡಿ. ಕ್ಲಿಯರಾಗಿ ಬಂದಿದೆ ಅಂದರೆ ಬೇಕಾಗಿದೆ ಅಂತ ಅರ್ಥ. ಹಾಗೆ ಈ ಪ್ಲೇಟ್ ಬಿಸಿ ಆಗೋದಕ್ಕೆ 2 ಮಿನಿಟ್ಸ್ ಟೈಮ್ ತೊಗೋತು. ಹಾಗಾಗಿ ಇದಕ್ಕೆ ಇನ್ನೂ 1-2 ನಿಮಿಷ ಬೇಕಾಗುತ್ತೆ ನೋಡಿ. ಇದು ಹಿಟ್ಟು ಥರ ಇದೆ ಇನ್ನೂ ಸ್ವಲ್ಪ. ಇನ್ನೊಂದು 2 ನಿಮಿಷ ಇದನ್ನು ಮುಚ್ಚಿಟ್ಟು ಹೀಗೆ ಬೇಕ್ ಮಾಡ್ಕೊಳ್ಳೋಣ. ಹೀಗೆ ಬರಬಾರ್ದು, ಕ್ಲಿಯರಾಗಿ ಬರಬೇಕು. ಸೊ ಮುಚ್ಚಿಟ್ಟು ಮತ್ತೆ 2 ನಿಮಿಷ ಇಡ್ತಾಯಿದ್ದೀನಿ. ಸೊ ಈ ಒಂದು ರೆಸಿಪಿನ ನಾವು ಬಳಸ್ಕೊಂಡು ಮುಂದೆ ಮತ್ತೊಂದು ರೆಸಿಪಿನ ಕಂಟಿನ್ಯೂ ಮಾಡಿದೆ. ಬಟ್ ಇವಾಗ ವ್ಲಾಗ್ ತುಂಬ ದೊಡ್ಡದಾಗ್ತಾ ಬಂತು. ಈ ಕಂಟಿನ್ಯೂಯೇಷನ್ ಮಾಡಿರೋವಂಥ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪರ್ಫೆಕ್ಟಾಗಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೈಸ್ ಆಗಿದೆ. ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ಒಳ್ಳೆ ರೆಸಿಪಿ ಅಂತಲೇ ಅನ್ಕೋಬೋದು. ಸೊ ವೀಟ್ ಬ್ರೆಡ್ ಒಂದು ಹೆಲ್ದಿ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ. ಪಾತ್ರೆಯಲ್ಲಿ, ಬಟ್ಲಲ್ಲಿ ಅಥವಾ ಗ್ಲಾಸಲ್ಲಿ ನೀವು ಮಾಡಿ ಇದನ್ನು ಟ್ರೈ ಮಾಡ್ಬೋದು ನೋಡಿ. ಈಗ ಚೆನ್ನಾಗಿ ಬೆಂದಿದೆ. ಹಾಗೆ ಡಿಮೋಲ್ಡ್ ಮಾಡಬೇಕಾದ್ರೆ ಚೆನ್ನಾಗಿ ಇದು ಬಿಸಿ ತಣ್ಣಗಾದಮೇಲೆ ನಾವು ಇದನ್ನು ಡಿಮೋಲ್ಡ್ ಮಾಡಬೇಕು. ಬಿಸಿ ಇರುವಾಗ ಗೋಧಿ ಹಿಟ್ಟಾಗಿರೋ ಕಾರಣ ಈ ಗ್ಲಾಸ್ಗೆ ಅಂಟ್ಕೊಂಡಿರುತ್ತೆ. ಸೊ ಈ ಗ್ಲಾಸಲ್ಲಾಗಲಿ ಅಥವಾ ಪಾತ್ರೆನಲ್ಲಾಗಲಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು. ಸಿಲಿಕಾನ್ ಮೌಲ್ಡಲ್ಲಿ ನಮಗೆ ಯಾವುದೇ ಒಂದು ಏನು ಲೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ತಕ್ಷಣ ತೆಗಿಬೋದು. ಬಟ್ ಸ್ಟೀಲ್ ಗ್ಲಾಸಲ್ಲಿ ಹಾಕಿರೋದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕಾಗತ್ತೆ. ಹಾಗೆ ಇದು ಆಲ್ರೆಡಿ ಓಪನ್ ಕೂಡ ಆಗಿದೆ. ನಮಗಿದು ಅಂಟದೇ ಇಲ್ಲ, ಅಷ್ಟು ಚೆನ್ನಾಗಿದು ಡಿಮೋಲ್ಡ್ ಮಾಡ್ಕೋಬೋದು. ಕೇಕ್ ಅಥವಾ ಬ್ರೆಡ್ ಮಾಡಲಿಕ್ಕೆ ಒಂದು ಒಳ್ಳೆ ಮೌಲ್ಡ್ ಅಂತಲೇ ಹೇಳ್ಬೋದು. ಇದು ತುಂಬ ಈಸಿಯಾಗಿ ತೆಗಿಲಿಕ್ಕೂ ಸುಲಭವಾಗಿರುತ್ತೆ. ಸೊ ಗ್ಲಾಸಲ್ಲಿ ಸ್ವಲ್ಪ ಟೈಮ್ ಕೊಡೋಣ, 5 ನಿಮಿಷ ಬಿಟ್ಟು ನಾವು ಇದನ್ನು ಡಿಮೋಲ್ಡ್ ಮಾಡ್ಕೋಬೋದು. ಹಾಗೆ ಇದರದ್ದು ಕಂಟಿನ್ಯೂಷನ್ ರೆಸಿಪಿ ನಾನು ಬ್ರೆಡ್ ಪಿಜ್ಜಾ ಮಾಡಿದ್ದೆ. ಪಿಜ್ಜಾಗೆ ಬೇಕಾಗಿರೋಂಥ ಸಾಸ್ ಕೂಡ ನಾನು ಮನೇಲೇ ಮಾಡಿದ್ದೆ. ಅದನ್ನು ನಾನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗ್ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ ಅಂತಲೇ ಹೇಳ್ಬೋದು. ಆ ಹ್ಯಾಪಿಯೆಸ್ಟ್ ಮೂಮೆಂಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಈ ಕಂಟಿನ್ಯೂಷನ್ ರೆಸಿಪಿನ ಶೇರ್ ಮಾಡೋದ್ರ ಜೊತೆಗೆ ಆ ಹ್ಯಾಪಿ ಮೂಮೆಂಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ವೀಟ್ ಬ್ರೆಡನ್ನು ಟ್ರೈ ಮಾಡಿಟ್ಕೊಳ್ಳಿ. ಪಿಜ್ಜಾ ಹೇಗೆ ಮಾಡೋದು ಬ್ರೆಡ್ಡಿಂದ, ಹಾಗೆ ಪಿಜ್ಜಾ ಸಾಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತಿಗೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇವತ್ತು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ. ಹೋಗಿ ಬರಲಾ?